ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನಿಮಗೆಲ್ಲರಿಗೂ ತುಂಬ ಸರಳವಾಗಿ ನಿಮ್ಮ ಮನೆಯ ಪ್ರತಿಯೊಂದು ಮನೆಯಲ್ಲೂ ಕೂಡ ಬಳಸುವಂತಹ ವಿಚಾರದ ಬಗ್ಗೆ ನಾವು ಮಾತಾಡೋಣ. ಏನದು? ಕನ್ನಡಿ. ಪ್ರತಿಯೊಬ್ಬ ಮಹಿಳೆಗೂ ಹಾಗೂ ಗಂಡು ಮಕ್ಕಳಿಗೂ ಎಲ್ಲರಿಗೂ ಮಕ್ಕಳಿಂದ ಹಿಡಿದು ಮುತ್ತಜ್ಜ ಅಜ್ಜಿವರೆಗೂ ಕೂಡ ಎಲ್ಲರೂ ಬಳಸುವಂಥದ್ದೇ ಈ ಕನ್ನಡಿ ಅಥವಾ ಮಿರರ್ ಅಂತ ಕರಿತೀವಿ. ಪ್ರತಿಯೊಬ್ಬರಿಗೂ ಬೇಕು. ಇವಾಗಂತೂ ಎಲ್ಲೋದ್ರೂ ಕನ್ನಡಿದೇ ಒಂದು ಪ್ರಭಾವನ ಬೀರ್ಬಿಡ್ತೀವಿ. ಬಾತ್ರೂಮಲ್ಲಿ ನೋಡಿ, ಬೆಡ್ರೂಮಲ್ಲಿ ನೋಡಿ, ಹಾಲಲ್ಲಿ ನೋಡಿ, ಈಗ ಡೆಕೋರೇಷನ್ಗೆಲ್ಲ ಬರೀ ಕನ್ನಡಿನೇ ಹಾಕೋದಾಗ್ಬಿಟ್ಟಿದೆ ಎಲ್ಲ ಕಡೆ. ಹಾಗಾಗಿ ಅದರ ಬಗ್ಗೆ ಇವತ್ತು ಮಾತಾಡೋಣ. ಅದಕ್ಕಿಂತ ಮೊದಲು ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನಿಮಗೆ ವಿಷಯವನ್ನು ತಿಳಿಸಿದ ಹಾಗೆ ನಾವು ಈ ಕನ್ನಡಿಯನ್ನು ಯಾವ ದಿಕ್ಕಿಗೆ ಹಾಕಿದರೆ ಉತ್ತಮ, ಅತ್ಯುತ್ತಮ, ಅದರಿಂದ ಏನು ಪ್ರಯೋಜನಗಳಾಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನೀವು ಮನೆಯಲ್ಲಿ ಎಲ್ಲಿ ಬೇಕಲ್ಲಿ ಕನ್ನಡಿಯನ್ನು ಹಾಕುವುದು ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ಬೇಕಲ್ಲಿ ಕನ್ನಡಿ ಇಟ್ಕೊಳ್ಳೋದು, ಬ್ಯಾಗಲ್ಲಿ ಇಟ್ಕೊಳ್ಳೋದು, ಮತ್ತು ಎಲ್ಲರೂ ಹೋಗಿ ಅಲ್ಲೇ ನೋಡ್ಕೊಳ್ಳೋದು, ಮತ್ತು ಎಲ್ಲಿ ಬೇಕಲ್ಲಿ ಮಂಚದ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಕನ್ನಡಿಗಳನ್ನೆಲ್ಲ ಇಟ್ಕೊಳ್ಳೋದು, ಹಾಗೂ ಎಲ್ಲಿ ಬೇಕು ಯಾವ ಗೋಡೆಗೆ ಬೇಕು ಆ ಗೋಡೆಗೆ ಕನ್ನಡಿಗಳನ್ನ ನೇತಾಕೊಳ್ಳೋದು, ಇದೆಲ್ಲ ಒಂದು ಕನ್ನಡಿ ಎಂದರೆ ಅದರದೇ ಆದ ಒಂದು ದಿಕ್ಕು, ಅದರದೇ ಆದ ಒಂದು ರೀತಿ ನೀತಿಗಳನ್ನು ಇರುತ್ತೆ. ಅದನ್ನು ಆದಷ್ಟು ನೀವು ಫಾಲೋ ಅಪ್ ಮಾಡಿದರೆ ನಿಮಗೆ ಯಾವುದೇ ಕಾರಣಕ್ಕೂ ತೊಂದರೆಗಳು ಬರಲ್ಲ ಅನ್ನುವುದು ನಮ್ಮ ಅಭಿಪ್ರಾಯ. ಜ್ಯೋತಿಷ್ಯದ ಪ್ರಕಾರ ನೀವು ಕನ್ನಡಿಯನ್ನು ಉತ್ತರ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ಇಟ್ಟರೆ ಅತ್ಯುತ್ತಮ ಅಂತ ಹೇಳ್ಬೋದು. ಹೇಗೆ ಅಂದರೆ, ನೀವು ಪೂರ್ವ ದಿಕ್ಕಿನಲ್ಲಿ ಇಡುವುದೇ ಆದರೆ ಟ್ರಯಾಂಗಲ್ ಅಂತ ಬರುತ್ತೆ. ಟ್ರಯಾಂಗಲ್ ಅಥವಾ ನಿಮಗೆ ಈ ಉದ್ದ ರೀತಿಯಲ್ಲಿ ಬರುತ್ತೆ ನೋಡಿ, ಸ್ಕ್ವೇರ್ ಟೈಪಲ್ಲ, ಚೌಕಾಕಾರದಲ್ಲೂ ಅಲ್ಲ, ನಿಮಗೆ ಈ ರೆಕ್ಟಾಂಗುಲರ್ ಅಲ್ಲಿ ಬರುತ್ತೆ. ಏನಂದ್ರೆ ಉದ್ದ ಬರುತ್ತೆ, ಅಗಲ ಕಮ್ಮಿ ಇರುತ್ತೆ, ಉದ್ದ ಜಾಸ್ತಿ ಇರುತ್ತೆ. ಉದ್ದ ಇರಬೇಕು. ಯಾವ ಮಿರರ್ಗಳು ನಿಮ್ಮ ಬೆಡ್ರೂಮಲ್ಲೇ ಹಾಕಿ ಅಥವಾ ನಿಮ್ಮ ಹಾಲಲ್ಲಾರು ಹಾಕಿ ನೀವು ಹಾಕಿದ್ರೆ ಉತ್ತರ ದಿಕ್ಕು ಅನ್ನೋದೇನಿದೆ ತುಂಬ ಅದು ನಿಮಗೆ ಯಶಸ್ಸನ್ನು ಕೂಡ ತಂದುಕೊಡುತ್ತೆ. ಹಾಗೆ ನೀವು ಅದನ್ನ ಉದ್ದ ರೀತಿಯಲ್ಲಿ, ಈಗ ನೀವು 4 ಅಡಿ 5 ಅಡಿ ಇಷ್ಟು ಉದ್ದ ಮಾಡಿ, ಅಗಲ ಮಾತ್ರ ಕಮ್ಮಿ ಇದೆ. ಅಗಲ ನಿಮಗೆ 1.5 2 ಅಡಿ ಮ್ಯಾಕ್ಸಿಮಮ್ ತಗೊಳ್ಳಿ. ಅಗಲ ಕಮ್ಮಿ ಇರಲಿ, ಉದ್ದ ಜಾಸ್ತಿ ಇರಲಿ. ಉತ್ತರ ದಿಕ್ಕಿನಲ್ಲಿ ನೀವು ಕನ್ನಡಿಯನ್ನು ಇಡುವುದಾದರೆ ಅಥವಾ ಪೂರ್ವ ದಿಕ್ಕಿನಲ್ಲಿ ನೀವು ಕನ್ನಡಿಯನ್ನು ಇಡುವುದಾದರೆ ನಿಮಗೆ ರೌಂಡ್ ಶೇಪ್ ಅಂತ ಹೇಳ್ತೀವಿ. ಅಂದರೆ ರೌಂಡ್ ಶೇಪ್, ನಿಮಗೆ ಈ ಗೋಲಿ ನೋಡ್ತೀರ ನೋಡಿ, ಆ ರೀತಿ ರೌಂಡ್ ಆಗಿರಲಿ, ಓವಲ್ ಅದು ಆ ಥರ ಬೇಡ. ರೌಂಡ್ ಶೇಪಲ್ಲಿ ನೀವು ಹಾಕೋದಾರೆ 0 ಅಂತ ಕರೀತೀರ. ಆ ರೀತಿಯಲ್ಲಿ ಇದ್ದರೆ ಪೂರ್ವ ದಿಕ್ಕಿನಲ್ಲಿ ನಿಮಗೆ ಯಶಸ್ಸನ್ನು ಕೊಡುತ್ತೆ. ಉತ್ತರ ದಿಕ್ಕಿನಲ್ಲಿ ನಿಮಗೆ ಉದ್ದವಾಗಿದ್ದು ಅಗಲ ಕಮ್ಮಿ ಇದ್ದು ಉದ್ದವಾಗಿದ್ದರೆ ಆ ಮಿರರ್ಗಳು ನಿಮಗೆ ಯಶಸ್ಸನ್ನು ತಂದು ಕೊಡುತ್ತೆ. ಮನೆ ಹೇಗೆ ಮುಖ್ಯನೋ ಕನ್ನಡಿ ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. ಆ ಮನೆಯ ಒಂದು ಅಂದವನ್ನು ಹೆಚ್ಚಿಸುವುದು ಕೂಡ ಕನ್ನಡಿ. ಆ ಮನೆಯ ನಾವು ಏನಾದರೂ ಕನ್ನಡಿಯನ್ನು ಯಾವ ದಿಕ್ಕಿಗೆ, ಎಸ್ಪೆಷಲಿ ನೀವು ಈಸ್ಟ್ ಮತ್ತು ವೆಸ್ಟಿಗಿಂತ ಸೌತಲ್ಲಿ ಕನ್ನಡಿಯನ್ನು ಇಡಲೇಬೇಡಿ. ಸೌತಲ್ಲಿ ಹೆಚ್ಚು ನೀವು ಕನ್ನಡಿಯನ್ನು ಉಪಯೋಗಿಸುವುದು ಕೂಡ ಸೌತಲ್ಲಿ ತಪ್ಪು, ನಿಮಗೆ ನೆಗೆಟಿವ್ ವೈಬ್ರೇಷನ್ ಅನ್ನ ಜಾಸ್ತಿ ಕೊಡುತ್ತದೆ. ಹಾಗಾಗಿ ಅತಿ ಹೆಚ್ಚು ನೀವು ಉತ್ತರ ದಿಕ್ಕಿನಲ್ಲಿ ನೀವು ಕನ್ನಡಿಯನ್ನ ಅಥವಾ ಪೂರ್ವ ದಿಕ್ಕಿನಲ್ಲಿ ಕನ್ನಡಿಯನ್ನ ಅಲಂಕರಿಸಿ ಅದನ್ನು ನೋಡಿಕೊಳ್ಳುವುದು ಕೂಡ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಇದನ್ನ ಚಾಚು ತಪ್ಪದೆ ನೀವು ದಿಕ್ಕನ್ನು ನೋಡಿಕೊಂಡು ಮಾಡುವುದು ಉತ್ತಮ ಅಂತ ಹೇಳ್ತಾ ನಾನು ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೋತೀವಿ.